ನಮ್ಮ ಗಾಡಿನ ಒಂದ್ಸತಿ ಲಾಂಚರ್ ಹಾಕ್ಸೋಣ ಅಂತ ತಗೊಂಡು ಹೋಗ್ತಾ ಇದೀವಿ. ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಸುಸ್ವಾಗತ. 830 ಮೀಟರ್ ಇದೆ ಅಂತೆ. ನಾನಂತೂ ಅಳ್ತಾಕ್ ನೋಡಿಲ್ಲ. ಕರ್ನಾಟಕದಲ್ಲಿರೋ ಸಿಂಗಲ್ ಟೈರ್ ಹೈಯೆಸ್ಟ್ ವಾಟರ್ ಫಾಲ್ ಇದೆ. ಯಾವ ಟೈರು? MRF ಥಿಯೇಟಾ? ಜೋಗ ಜಲಪಾತ, ಮೂಲ ಹೆಸರು ಗೇರ್ಸೊಪ್ಪ ಜಲಪಾತ. ಸೊ ಈಗ ಹೋಮ್ ಸ್ಟೇ ಬಿಟ್ಟು ಹೊಡ್ತಾ ಇದೀವಿ. ಹೋಗೋದಕ್ಕಿಂತ ಮುಂಚೆ ಚೈನ್ ಲೂಪ್ ಮಾಡಬೇಕು. ನೆನೆ 482 ಕಿಲೋಮೀಟರ್ ಕವರ್ ಮಾಡಿರೋದು ಕಣ ಒಂದಿನದಲ್ಲಿ. ನೈಟ್ 9:30 ನಾವು ಬಂದಿದ್ದು ಹೋಮ್ ಸ್ಟೇಗೆ. 12 ಗಂಟೆ ಟೈಮು. ಮೇಡಮ್ ಬರ್ತೀವಿ. ಓಕೆ, ಈಗ ಹೋಮ್ ಸ್ಟೇ ಇಂದ ಹೊರಟಿದ್ದೀವಿ. ನೋಡ್ರಿ, ಇದೇ ಹೋಮ್ ಸ್ಟೇ. ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಹಾಕಿರ್ತೀನಿ. ಒಂದು ವರ್ತ್ ಪ್ರೈಸ್ ಗೆ ಕೊಡ್ತಾ ಇದಾರೆ ಸ್ಟೇನ. ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ. ಮತ್ತೆ ನಾವೇನಾದ್ರೂ ಕೊಡಚಾದ್ರಿಗೆ ಹೋಗ್ಬೇಕು ಅಂದ್ರೆ ಇವ್ರದೇ ಜೀಪ್ ಇದೆ, ಅಡ್ಜಸ್ಟ್ ಮಾಡ್ತಾರೆ. ದಿಸ್ ಇಸ್ ಡೇ 2 ಆಫ್ ಅವರ್ ಶಿವಮೊಗ್ಗ ರೈಡ್. ಈಗ ಇಲ್ಲಿಂದ ಸಿಗಂದೂರು ಚೌಡೇಶ್ವರಿ ಟೆಂಪಲ್. ಅದ್ರದ್ದು ಒಂದು ಮೇನ್ ಅಟ್ರಾಕ್ಷನ್ ಅಂದ್ರೆ ಲಾಂಚರ್. ಇನ್ನು ಸ್ವಲ್ಪ ವರ್ಷ ಇರ್ಬೋದೇನೋ ಲಾಂಚರ್, ಯಾಕಂದ್ರೆ ಅಲ್ಲಿ ಬ್ರಿಡ್ಜ್ ಕಟ್ತಾವ್ರೆ. ಆದಷ್ಟು ಬೇಗ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಆಗ್ಬಿಟ್ಟು ಲಾಂಚರ್ ಕ್ಯಾನ್ಸಲ್ ಆಗುತ್ತೆ. ಅಷ್ಟ್ರೊಳಗಡೆ ನಮ್ ಗಾಡಿನ ಒಂದ್ಸತಿ ಲಾಂಚರ್ ಹಾಕ್ಸೋಣ ಅಂತ ತಗೊಂಡು ಹೋಗ್ತಾ ಇದೀವಿ. ಇವತ್ತಿನ ದಿನ ಸಿಗಂದೂರು ಚೌಡೇಶ್ವರಿ ಟೆಂಪಲ್ ನೋಡ್ಕೊಂಡು ಗಾಡಿನ ಲಾಂಚರ್ಗೆ ಹಾಕ್ಸಿ ಸಾಗರ ಕಡೆ ಹೊರಟು ಸಾಗರ ಇಂದ ಜೋಗ್ ಫಾಲ್ಸ್ಗೆ ಹೋಗ್ತೀವಿ. ಮತ್ತೆ ಜೋಗ್ ಫಾಲ್ಸ್ ಇಂದ ಸ್ವಲ್ಪ ಸಾಗರಗೆ ಹಿಂದಕ್ಕೆ ಬಂದು ಶಿವಮೊಗ್ಗ ಹೋಗ್ತೀವಿ. ಇದು ಇವತ್ತಿನ ಪ್ಲಾನ್. ಜೋಗ್ ಫಾಲ್ಸ್ ನೋಡಿಲ್ಲ ಇದುವರೆಗೂ, ಇದೆ ಫಸ್ಟ್. ಜೋಗ್ ಫಾಲ್ಸ್ 79, ಸಿಗಂದೂರು 33 ಕಿಲೋಮೀಟರ್. ಅವೆರಡು ಪ್ಲೇಸ್ಗೂ ಹೋಗ್ಬೇಕು. ಇವಾಗ ಇದ್ರಲ್ಲಿ ಹಾಕಿರೋದ್ರಲ್ಲಿ 3 ಪ್ಲೇಸ್ಗೂ ಹೋಗ್ಬೇಕು. ನೆನ್ನೆ ಬಂದಿದ್ದು ಆ ಕಡೆಯಿಂದ ಕೊಲ್ಲೂರು. ನಾವು ಸ್ಟೇ ಆಗಿದ್ದು ಶಿವಮೊಗ್ಗ ಜಿಲ್ಲೆಯ ನಿಟ್ಟೂರಲ್ಲಿ. ನಿಟ್ಟೂರಿಂದ ಸಿಗಂದೂರ್ಗೆ ಕೇವಲ 35 ಕಿಲೋಮೀಟರ್ಗಳು. ಒಂದು ಕಾಡಿನ ಮಧ್ಯೆ ಹೋಗುವಂತ ಈ ದಾರಿ ಸುಮಾರು ಹಳ್ಳಿಗಳು, ಕೆರೆಗಳು ಮತ್ತು ನದಿಗಳ ಮುಖಾಂತರ ಈ ರೋಡು ಸಿಗಂದೂರ್ ಕಡೆ ಹೋಗುತ್ತೆ. ಲಾಂಚರ್ ಇಂದ ಬರ್ಬೇಕಾದ್ರೆ ಸಾಗರ ಕಡೆಯಿಂದ ಬರ್ಬೇಕು. ಬಟ್ ನಾವು ಹೋಗ್ತಾ ಇರೋದು ಕೊಲ್ಲೂರ್ ಕಡೆಯಿಂದ. ಕೊಲ್ಲೂರ್ ಕಡೆಯಿಂದ ಬಂದ್ರೆ ಲಾಂಚರ್ನ ಅವಶ್ಯಕತೆ ಇಲ್ದಂಗೆ ಕಂಪ್ಲೀಟ್ ಆಗಿ ಬೈ ದ ರೋಡೇ ನಾವು ಸಿಗಂದೂರ್ನ ರೀಚ್ ಆಗ್ಬೋದು. ಎರಡು ಕಡೆಗೂ ನೀರು. ಈ ನದಿ, ಕೆರೆ, ಹಳ್ಳಿಗಳ ಮುಖಾಂತರ ಪಾಸ್ ಆಗೋದು ಒಂದು ನಿಜವಾದ ಮಲೆನಾಡಿನ ವೈಬ್ ಅಂತ ಹೇಳ್ಬೋದು. ಇನ್ನು ರೋಡ್ ಕಂಡೀಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಸಿಗಂದೂರ್ ಹತ್ರ ಆಗ್ತಾ ಇದ್ದಂಗೆ ನಮ್ಗೆ ಸಾಗರ ಕಡೆಯಿಂದ ಬರುವಂತ ದಾರಿ ಸಿಗುತ್ತೆ. ಅಲ್ಲಿಂದ ಮುಂದಕ್ಕೆ ಹೋದ್ರೆ ನಮ್ಗೆ ಸಿಗುವಂತದ್ದೇ ಸಿಗಂದೂರು ದೇವಸ್ಥಾನದ ಆರ್ಚ್. ಈ ಆರ್ಚಿಂದ ಸ್ವಲ್ಪ ಮುಂದಕ್ಕೆ ಪಾಸ್ ಆದ್ರೆ ನಮಗೆ ಲಿಂಗನಮಕ್ಕಿ ಡ್ಯಾಮ್ನ ಶರಾವತಿ ಬ್ಯಾಕ್ ವಾಟರ್ ಕಾಣಿಸುತ್ತೆ. ಅಲ್ಲಿ ಬ್ಯಾಕ್ ವಾಟರ್ ಕಾಣಿಸ್ತಾ ಇದೆ. ಅದಾದ್ಮೇಲೆ ಸಿಗುವಂಥದ್ದೇ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ. ಎಲ್ಲ ಸ್ಕೂಲ್ ಮಕ್ಕಳು. ನಮ್ಮ ರೆಡ್ಡಿನ ಒಂದು ಕಾಲದಲ್ಲಿ ಹಿಂಗೆ ಬಂದಿದ್ದಂತೆ ಸ್ಕೂಲಲ್ಲಿ. ಶ್ರೀ ಕ್ಷೇತ್ರ ಸಿಗಂದೂರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ 430 ಕಿಲೋಮೀಟರ್ ದೂರವಿರುವ ಶರಾವತಿ ನದಿ ದಡದಲ್ಲಿರುವಂತಹ ಶ್ರೀ ಸಿಗಂದೂರು ದೇವಸ್ಥಾನಕ್ಕೆ ಸುಮಾರು 300 ವರ್ಷಗಳ ಇತಿಹಾಸವಿದೆ. ಸಿಗಂದೂರಿಗೆ ಬಂದಿದ್ದೀವಿ. ಟೆಂಪಲ್ 2:30 ಕ್ಲೋಸು, ತಿರ್ಗಾ 4 ಗಂಟೆಗಂತೆ ಓಪನ್. ಇಂಟರ್ನೆಟ್ ಅಲ್ಲಿ 1 ಗಂಟೆ ಕ್ಲೋಸ್ ಅಂತಿದೆ. ಅದು ಫಾಲ್ಸ್ ಇನ್ಫಾರ್ಮೇಶನ್. ಈ ದೇವಸ್ಥಾನವು ಕರ್ನಾಟಕದಲ್ಲಿರುವಂತ ಶಕ್ತಿ ದೇವಾಲಯಗಳಲ್ಲಿ ಒಂದು. ನಾವು ದೇವಸ್ಥಾನಕ್ಕೆ ಹೋದಂತ ಟೈಮಲ್ಲಿ ಅಷ್ಟು ಕ್ರೌಡ್ ಏನಿರಲಿಲ್ಲ. ಕೇವಲ 5 ನಿಮಿಷದಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಊಟಕ್ಕೆ ಹೊರಡ್ತೀವಿ. ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಇರುತ್ತೆ. ಊಟ ಮಾಡಿಕೊಂಡು ನಮ್ಮ ಮುಂದಿನ ಪ್ರಯಾಣ ಮತ್ತೆ ಶುರುವಾಗುತ್ತೆ. ಈಗ ಸಿಗಂದೂರು ನೋಡ್ಕೊಂಡು ಹೊರಟಿದ್ದೀವಿ ಜೋಗ್ ಫಾಲ್ಸ್ ಕಡೆ. ಟೈಮ್ ಬಂದು 2:10. ಫಸ್ಟ್ ಗಾಡಿನ ಲಾಂಚರ್ಗೆ ಹಾಕಿಸ್ತೀವಿ. ಲಾಂಚರ್ ಮುಖಾಂತರ ಸಾಗರ ಹೋಗಿ ಸಾಗರದಿಂದ ಜೋಗ್ ಫಾಲ್ಸ್ಗೆ ಹೋಗ್ತೀವಿ. ಇದು ಇವತ್ತಿನ ಪ್ಲಾನ್. ಸಾಗರ 38 ಕಿಲೋಮೀಟರ್. ಕನ್ಸ್ಟ್ರಕ್ಷನ್ನು ಮೋಸ್ಟ್ಲಿ ಬ್ರಿಡ್ಜ್ ಕಟ್ತಾವ್ರಲ್ಲ ಅದ್ರದ್ದು ಅನ್ಸುತ್ತೆ. ಓಹೋ, ಸೊ ಲಾಂಚರ್ ವೇಟ್ ಮಾಡ್ತಾ ಇದ್ದೀವಿ. ಎಲ್ಲ ಗಾಡಿಗಳೆಲ್ಲ ಇಲ್ಲೇ ನಿಂತಿವೆ. ಇಲ್ಲಿಂದ ಅಲ್ಲಿಗೆ ದಾಟಬೇಕು. ಅಲ್ಲಿ ಬರ್ತೈತಲ್ಲೋ, ಅದೇ ತಾನೇ ಲಾಂಚರ್. ಲಾಂಚರ್ ಬರ್ತಾ ಇದೆ. ಕಟ್ ಮಾಡ ಬಂತು ಲಾಂಚರ್ ಫೈನಲಿ. ಇದ್ರೂ ಇರ್ಬೋದು, ಮುಂದಕ್ಕೆ ಇಲ್ದೇನೂ ಇರ್ಬೋದು. ಇರೋ ಟೈಮಲ್ಲಿ ಬಂದು ಎಂಜಾಯ್ ಮಾಡ್ಕೊಂಡ್ಬಿಡಿ. ಸುಮಾರು 5 ರಿಂದ 10 ನಿಮಿಷ ವೇಟ್ ಮಾಡಾದ್ಮೇಲೆ ಲಾಂಚರ್ ನಾವಿರೋಂಥ ಸೈಡ್ಗೆ ಬರುತ್ತೆ. ಫಸ್ಟ್ ಹೆವಿ ವೆಹಿಕಲ್ಸ್ ಎಲ್ಲ ಹಾಕಾದ್ಮೇಲೆ ಲಾಸ್ಟ್ ಅಲ್ಲಿ 2 ವೀಲರ್ಸ್ಗಳನ್ನ ಅಲೋ ಮಾಡ್ತಾರೆ. ನೀಟಾಗಿ ಪಾರ್ಕ್ ಮಾಡಿಸ್ತಾರಪ್ಪ ಜಾಗ ಉಳ್ಸಕ್ಕೆ. ನಾವು ಸಿಗಂದೂರ್ಗೆ ಹೋದಾಗ ಅಲ್ಲಿ ರನ್ನಿಂಗ್ ಅಲ್ಲಿ ಇದ್ದಿದ್ದು ಕೇವಲ 1 ಲಾಂಚರ್ ಮಾತ್ರ. ನಾವು ಈ ಶಿವಮೊಗ್ಗ ರೈಡ್ ಹಾಕೋದಕ್ಕೆ ಒಂದು ಮೇನ್ ರೀಸನ್ ಈ ಲಾಂಚರ್ ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಬೈಕ್ ಒಳಗಡೆ
ಸಿಗಂದೂರಿಂದ ಸಾಗರ ಕಡೆ ಹೋಗ್ಬೇಕಾದ್ರೆ ಈ ಲಾಂಚರ್ನ ಅವಶ್ಯಕತೆ ತುಂಬ ಇದೆ. ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗಲೇ ನಡೀತಾ ಇರೋದ್ರಿಂದ ಅದು ಕಂಪ್ಲೀಟ್ ಆದಮೇಲೆ ಲಾಂಚರ್ ಸರ್ವಿಸ್ ಸ್ಟಾಪ್ ಆಗುತ್ತೆ. ಅಷ್ಟರಲ್ಲಿ ಈ ಲಾಂಚರ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಾವು ಈ ಶಿವಮೊಗ್ಗ ರೈಡ್ನ ಹಾಕ್ತೀವಿ. ಗಾಡಿಗೂ ಅಷ್ಟೇ ಬಾಡಿಗೂ ಅಷ್ಟೇ. ಕೆಲವು ಪ್ಲೇಸಸ್ಗಳು ಅವಕ್ಕಿರೋಂಥ ಒಂದು ಸ್ಪೆಷಾಲಿಟಿಯಿಂದ ಟೂರಿಸ್ಟ್ನ ಅಟ್ರಾಕ್ಟ್ ಮಾಡಿದ್ರೆ, ಇನ್ನೂ ಕೆಲವು ಪ್ಲೇಸಸ್ಗಳು ಆ ಪ್ಲೇಸ್ಗೆ ಹೋಗೋ ದಾರಿ ಮುಖಾಂತರ ಟೂರಿಸ್ಟ್ನ ಅಟ್ರಾಕ್ಟ್ ಮಾಡುತ್ತೆ. ಅದರಲ್ಲಿ ನಮ್ಮ ಸಿಗಂದೂರು ಕೂಡ ಒಂದು. ಬೆಂಗಳೂರಿಂದ ಸಿಗಂದೂರಿಗೆ ಬರಬೇಕಾದ್ರೆ ನಿಯರೆಸ್ಟ್ ರೂಟ್ ಅಂದರೆ ವಿ ಆರ್ ಶಿವಮೊಗ್ಗ ಸಾಗರ ಮುಖಾಂತರ ನೀವು ಸಿಗಂದೂರು ತಲುಪಬೇಕಾದ್ರೆ ಈ ಲಾಂಚರು ಒಂದು ಪ್ರಮುಖ ಪಾತ್ರ ವಹಿಸುತ್ತೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವಂಥ ಈ ಜಾಗ ಬೇರೆ ಎಲ್ಲ ಟೂರಿಸ್ಟ್ ಪ್ಲೇಸ್ಗಿಂತ ಒಂದು ಯೂನಿಕ್ ಪ್ಲೇಸ್ ಅಂತಲೇ ಹೇಳ್ಬೋದು. ಶರಾವತಿ ನದಿಗೆ ಅಡ್ಡಲಾಗಿ ಈ ಬ್ರಿಡ್ಜ್ನ ಕಟ್ತಾ ಇದ್ದಾರೆ. ಸದ್ಯಕ್ಕೆ ಲಾಂಚರ್ನ ಉಪಯೋಗಿಸ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇದ್ದಂಥ ಜನ ಇನ್ನೊಂದು ಸ್ವಲ್ಪ ದಿನದಲ್ಲಿ ಬ್ರಿಡ್ಜ್ ಮುಖಾಂತರ ಹೋಗ್ಬೋದು. ಆಗ ಈ ಲಾಂಚರ್ನ ಸರ್ವಿಸು ಕೇವಲ ನೆನಪು ಮಾತ್ರ. KR-ಪುರಂ ಬ್ರಿಡ್ಜ್ ಇದ್ದಂಗಿಲ್ಲ ಇದು. KR-ಪುರಂ ನೀರೈತಾ? ಸುಮಾರು 10ರಿಂದ 15 ನಿಮಿಷಗಳ ಕಾಲ ಲಾಂಚರಲ್ಲಿ ಜರ್ನಿ ಮಾಡಾದ್ಮೇಲೆ ಸಾಗರ ಕಡೆ ಹೋಗುವಂಥ ರೋಡ್ಗೆ ಬಂದು ಕನೆಕ್ಟ್ ಮಾಡುತ್ತೆ. ನೋಡ್ರಿ ರೋಡು ಇಲ್ಲಿ ಮಾಡ್ತಾವ್ರೆ. ಫೈನಲಿ ಲಾಂಚರ್ಗೆ ಹಾಕ್ದೋ ಗಾಡಿ. ಈಗ ಇಲ್ಲಿಂದ ನಮ್ಮ ಮುಂದಿನ ಡೆಸ್ಟಿನೇಷನ್ ಬಂದು ಜೋಗ್ ಫಾಲ್ಸ್ ವಿಯಾ ಸಾಗರ. ಇಲ್ಲಿಂದ ಜೋಗ್ ಫಾಲ್ಸ್ 56 ಕಿಲೋಮೀಟರ್ಸ್ ಇದೆ. 1 ಅವರ್ ಆಗ್ಬೋದು. ಟೈಮ್ ಬಂದು 3:45. ಜೋಗ್ ಫಾಲ್ಸ್ ಇನ್ನೊಂದು ಹೆಸರು ಗೇರುಸೊಪ್ಪೆ ಜಲಪಾತ ಅಂತ. ನಮ್ಮ ಕರ್ನಾಟಕದಲ್ಲಿ ಇರುವಂಥ ವಾಟರ್ ಫಾಲ್ಗಳಲ್ಲಿ ಸಿಂಗಲ್ ಟೈರ್ ವಾಟರ್ ಫಾಲ್ ಅಲ್ಲಿ ಹೈಯೆಸ್ಟ್ ವಾಟರ್ ಫಾಲ್ ಇದು. ಅದು ಸಿಂಗಲ್ ಟೈರ್ ಅಂದರೆ ಸಿಂಗಲ್ ಸ್ಟ್ರೆಚಲ್ಲಿ ಬೀಳುತ್ತೆ ಮೇಲಿಂದ ಕೆಳಗವರೆಗೂ. ಇನ್ನು ಮಲ್ಟಿ ಟೈರ್ ಲೆಕ್ಕ ತಗೊಂಡ್ರೆ ಕುಂಚಿಕಲ್ ವಾಟರ್ ಫಾಲು, ಅದು 1400 ಸಮಥಿಂಗ್ ಫೀಟ್ ಇದೆ. ಅದು ಇವಾಗ ಜೋಗ್ ಫಾಲ್ಸ್ ಹೋಗೋಣ, ಲೆಟ್ಸ್ ಗೋ. ಮಳೆಯಾದರೆ ನಾನು ಮಲೆನಾಡಿನ ಮೈಯನ್ನು ತೊಳೆವೆ, ಹೊಳೆಯಾದರೆ ನಾನು ಆ ಜೋಗದ ಸಿರಿಯಲಿ ಮೆರೆವೆ, ಪದವಾದರೆ ನಾನು ಪಂಪನ ಪುಟದಲ್ಲಿ ಮೆರೆವೆ, ದನಿಯಾದರೆ ನಾನು ಕೋಗಿಲ ದನಿಯಾಗಿರುವೆ, ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ, ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ. ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಸುಸ್ವಾಗತ. ಜೋಗ್ ಫಾಲ್ಸ್ ಅಲ್ಲೇ ಬೀಳೋದು, ಅದೇ ಕೆಳಗಡೆ ಪಾಯಿಂಟು. ನೋಡ್ರಿ ನದಿ ನೀರೇ ಹರಿತಾ ಇಲ್ಲಪ್ಪ. ಇಲ್ಲ ಹಳ್ಳ ಎಳಿತಾ ಐತೆ ಕೆಳಗಡೆಗೆ. ಕರ್ನಾಟಕಸ್ ಹೈಯೆಸ್ಟ್ ಸಿಂಗಲ್ ಟೈರ್ ವಾಟರ್ ಫಾಲ್. ಒಂದು ಗಾಡಿಗೆ ಎಷ್ಟು ಮೇಡಮ್? ಓಕೆ ಓಕೆ, 3 ಗಾಡಿ. ಇಲ್ಲಿ ಕೆಳಗಡೆ ಹಳ್ಳ ಕಾಣಿಸ್ತೈತೆ, ಅಲ್ಲೇ ಕಾಣಿಸ್ತೈತೆ ಫಾಲ್ಸು. ಒಂದು ಗಾಡಿಗೆ 50 ರೂಪಾಯಿ ಅಂತೆ. AC ರೂಮಲ್ಲಿ ಪಾರ್ಕ್ ಮಾಡಿಸ್ಬೋದು ಗಾಡಿನ. ಹೋಟೆಲ್ ಮಯೂರ ಗೇರುಸೊಪ್ಪ ಜೋಗ್ ಫಾಲ್ಸ್. ಇಲ್ಲಿ ಪಾರ್ಕ್ ಮಾಡೋಕೆ 50 ರೂಪಾಯಿ. ಓಕೆ ಓಕೆ, ಫುಲ್ AC, ನ್ಯಾಚುರಲ್ AC. ಇಲ್ಲಿ ತುಂಬ ಕಾಸ್ಟ್ಲಿ ಆಯಿತು, ವರ್ತಿಲ್ಲ. ಇಲ್ಲೇ ಕಾಣಿಸ್ತೈತೆ ಕ್ಲೀನಾಗಿ ವಾಟರ್ ಫಾಲ್ಸು. ಗಾಡಿನ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ನೋಡ್ರಿ ಜೋಗ್ ಫಾಲ್ಸ್ ಹೆಂಗೆ ಕಾಣಿಸುತ್ತೆ ಈ ಕಡೆಯಿಂದ. ಜೋಗ ಜಲಪಾತ ಮೂಲ ಹೆಸರು ಗೇರುಸೊಪ್ಪ ಜಲಪಾತ. ಶರಾವತಿ ನದಿಯಿಂದ ಉಂಟಾಗಿರುವ ಈ ಜಲಪಾತದ 4 ಪ್ರಮುಖ ಜರಿಗಳು ರಾಜ, ರೋರರ್, ರಾಕೆಟ್, ರಾಣಿ. ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಈ ಜಲಪಾತ ಬೆಂಗಳೂರಿನಿಂದ ಸುಮಾರು 400 ಕಿಲೋಮೀಟರ್ಗಳಷ್ಟು ಮತ್ತು ಶಿವಮೊಗ್ಗದಿಂದ ಸುಮಾರು 108 ಕಿಲೋಮೀಟರ್ಗಳಷ್ಟು ದೂರ ಇದೆ. ಈ ಜೋಗ್ ಫಾಲ್ಸ್ನ ತಲುಪಬೇಕಾದ್ರೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಅಂದರೆ ತಾಳಗುಪ್ಪ. ಈ ಶರಾವತಿ ನದಿಯ ನೀರು ಫಾಲ್ಸ್ಗೆ ಬರೋದಕ್ಕಿಂತ ಮುಂಚೆ ಲಿಂಗನಮಕ್ಕಿ ಡ್ಯಾಮ್ನಲ್ಲಿ ನೀರು ಸ್ಟೋರ್ ಆಗುತ್ತೆ. ಅಲ್ಲಿಂದ ಬಿಟ್ಟ ನೀರು ಜೋಗ್ ಫಾಲ್ಸ್ ತಲುಪುತ್ತೆ. ಇದರಿಂದ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕೂಡ ಜನರೇಟ್ ಮಾಡ್ತಾರೆ. ಸುಮಾರು 830 ಅಡಿಯಿಂದ ಧುಮ್ಮಿಕ್ಕುವ ಈ ಜಲಪಾತ ಕರ್ನಾಟಕದ ಹೈಯೆಸ್ಟ್ ಸಿಂಗಲ್ ಟೈರ್ ವಾಟರ್ ಫಾಲ್. ಇದು ರಾಜ, ರಾಣಿ, ರೋರರ್, ರಾಕೆಟ್. ಇದ್ಯಾವುದು ಗೊತ್ತಾಗಿಲ್ವೇ? ಇದೇ ಜೋಗ್ ಫಾಲ್ಸು. ಹೌದು ನೋಡ್ರಪ್ಪ, ಇದೇ ಜೋಗ್ ಫಾಲ್ಸು.
ಅಷ್ಟೇ ನನಗೂ ಗೊತ್ತಿರೋದು. 830 ಮೀಟರ್ ಇದೆ ಅಂತೆ. ನಾನಂತೂ ಅಳತೆ ಹಾಕಿ ನೋಡಿಲ್ಲ. ಇದು ಶಿವಮೊಗ್ಗ ಜಿಲ್ಲೆ ಸೇರುತ್ತೆ. ಸೇರುತ್ತೆ. ಮತ್ತೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ನಿಂಗೆ ಗೊತ್ತಾ? ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾರೆ ಎಲ್ಲಿ? ಒಂದು ವಾಟರ್ ಫಾಲ್ ಇಂದ. ಎಲ್ಲ ಕೆಳಗಡೆ ಮೋಟರ್ ನೀರು ಮುಚ್ಕೊಂಡ್ಬಿಟ್ಟೈತೆ ಕಾಣಲ್ಲ. ಅಂತೆ ಎಲ್ಲ ಅಂತೆ, ನಾನು ನೋಡಿಲ್ಲ. ಮತ್ತೆ ಇದು ಶರಾವತಿ ನದಿ ಯಾರು ಹೇಳಿದ್ದು? ಅಂತೆ. ನಮ್ಮ ಕರ್ನಾಟಕದಲ್ಲಿರೋ ಸಿಂಗಲ್ ಟೈರ್ ಹೈಯೆಸ್ಟ್ ವಾಟರ್ ಫಾಲ್ ಇದೇನೆ. ಯಾವ ಟೈರು? MRF ಸಿಯೇಟಾ? ಇನ್ನು ಫೀಟ್ ಲೆಕ್ಕದಲ್ಲಿ ನೋಡಿದ್ರೆ 10ನೇ ಭಾರತದ 10ನೇ ಒಂದು ಉದ್ದನೆಯ ವಾಟರ್ ಫಾಲ್. ಕರ್ನಾಟಕಕ್ಕೆ ಮೊದಲನೇ ಹೈಯೆಸ್ಟ್ ವಾಟರ್ ಫಾಲ್ ಅಂದ್ರೆ ಬರೀ ಫೀಟ್ ಲೆಕ್ಕದಲ್ಲಿ ನೋಡ್ತೀವಿ ಅಂದ್ರೆ ಕುಂಚಿಕಲ್ ವಾಟರ್ ಫಾಲ್ 1400 ಸಮಥಿಂಗ್ ಫೀಟ್ ಇದೆ. ಅದು ಇದು 830 ಫೀಟ್ ಏನೋ ಇದೆ. ನನಗೂ ಇಷ್ಟೇ ಗೊತ್ತಿರೋದು. ಇಂಟರ್ನೆಟ್ ಅಲ್ಲಿ ಇಷ್ಟೇ ನಾನು ರಿಸರ್ಚ್ ಮಾಡಿದ್ದು. ಇಲ್ಲ ನೋಡೋಣ ಹೆಂಗ್ ಮಾಡಿದ್ಯಾ, ಕಟ್ ಮಾಡು. ಈಗ ಜೋಗ್ ಫಾಲ್ಸ್ ನೋಡ್ಕೊಂಡು ಶಿವಮೊಗ್ಗ ಕಡೆ ಹೋಗ್ತಾ ಇದೀವಿ. ವಾಟರ್ ಲೆವೆಲ್ ಸ್ವಲ್ಪ ಕಮ್ಮಿನೇ ಇದೆ. ಎಲ್ಲ ಫೋಟೋಸ್ ತೆಗೆಸ್ಕೊಂಡು ಒಂದೇ ಪೋಸು ಒಂದೇ ಆ್ಯಂಗಲ್ಲು. ಕಟ್ ಮಾಡು. ಸೊ ಜೋಗ್ ಫಾಲ್ಸ್ ನೋಡ್ಕೊಂಡು ಹೊಡ್ತಾ ಇದೀವಿ. ಇಲ್ಲಿಂದ 105 ಕಿಲೋಮೀಟರ್ ಏನೋ ಇದೆ ಶಿವಮೊಗ್ಗ. ನಮ್ಮ ಡೇ 2 ಆಫ್ ಶಿವಮೊಗ್ಗ ರೈಡ್. ಇವತ್ತು ಶಿವಮೊಗ್ಗ ಸಿಟಿಗೆ ಹೋಗ್ತೀವಿ. ವಂದನೆಗಳು, ಪುನಃ ಬನ್ನಿ ಜೋಗ್ ಫಾಲ್ಸ್ನ ನೋಡಿಕೊಂಡು ಇಲ್ಲಿಂದ ನೆಕ್ಸ್ಟು ವಿಯಾ ತಾಳಗುಪ್ಪ ಸಾಗರ ಮುಖಾಂತರ ಶಿವಮೊಗ್ಗ ತಲುಪ್ತೀವಿ. ಈಗ ಶಿವಮೊಗ್ಗ ಸಿಟಿಗೆ ಎಂಟರ್ ಆಗಿದ್ದೀವಿ. ಟೈಮ್ ಬಂದು 8:10. ಈಗ ಇಲ್ಲಿ ರೂಮ್ ಹುಡುಕ್ಬೇಕು. ಶಿವಮೊಗ್ಗ ರೀಚ್ ಆದಮೇಲೆ ಗೂಗಲ್ ಮ್ಯಾಪ್ ಉಪಯೋಗಿಸ್ಕೊಂಡು ನಿಯರೆಸ್ಟ್ ಲಾಡ್ಜ್ನ ನೋಡ್ತೀವಿ. ನಾವು ಮೊದಲು ನೋಡಿದಂಥ ಲಾಡ್ಜಲ್ಲಿ ಬೈಕ್ ಪಾರ್ಕಿಂಗ್ ಸೇಫ್ಟಿ ಇರೋದಿಲ್ಲ. ಸರ್, ಇಲ್ಲಿ ಇದಕ್ಕೆ ಬಂದಿದ್ದು ಲಾಡ್ಜ್ ಹತ್ರ ಪಾರ್ಕಿಂಗ್ ಇಲ್ಲಿ ಆಪೋಸಿಟ್ ಇದೆಯಲ್ಲ, ಅದೇನಾ? ಮುಂದ್ಗಡೆ ಸ್ಟ್ಯಾಂಡ್ ಇದೆಯಲ್ಲ, ಹಾಂ, ಲಾಡ್ಜ್ ಎದುರುಗಡೆ ಅದು ತೆಗೆದು ಅಲ್ಲಿಗೆ ನಿಲ್ಸ್ಬೋದು. ಅಲ್ಲಿಂದ ಹೊರಟು ಬೈಕ್ ಸೇಫ್ಟಿಗೋಸ್ಕರ ಒಂದೊಳ್ಳೆ ಪಾರ್ಕಿಂಗ್ ಇರೋವಂಥ ಲಾಡ್ಜ್ನ ಬುಕ್ ಮಾಡ್ತೀವಿ. ಸಹ್ಯಾದ್ರಿ ಕಂಫರ್ಟ್ಸ್. ನಮ್ಮ ಗಾಡಿ ಸೇಫ್ಟಿಗೋಸ್ಕರ ಇದನ್ನು ಬುಕ್ ಮಾಡ್ದೋ. ನಮ್ಮ 2ನೇ ದಿನದ ರೈಡು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇಲ್ಲಿಂದ ನಮ್ಮ ನಾಳಿನ ಪಯಣ ಸಕ್ರೆಬೈಲು ಎಲಿಫೆಂಟ್ ಕ್ಯಾಂಪ್.